ಮತ್ತೊಂದು ವರ್ಷ ಉರುಳ್ತಾ ಇದೆ. ವರ್ಷದಲ್ಲಾದ ಸಿಹಿ ಕಹಿ ಘಟನೆಗಳು ಕಾಡುವುದು ಸುಳ್ಳಲ್ಲ. ಈಗ ಸಿನಿಮಾ ರಂಗದಲ್ಲೂ ಕೂಡ ಅಂಥದ್ದೊಂದು ಸಿಹಿ ಕಹಿ ಘಟನೆಗಳು ನಡೆದು ಹೋಗಿವೆ. ಈ ಒಂದು ವರ್ಷದಲ್ಲಿ ನಡೆದಂತಹ 12 ಘಟನೆಗಳ ಕುರಿತ ಒಂದು ವಿವರ ಇದು. 12 ತಿಂಗಳು 12 ಫೋಟೋಗಳು ಸ್ಯಾಂಡಲ್ವುಡ್ನಲ್ಲಿ ಏನೆಲ್ಲ ಕತೆ ಹೇಳಿದವು ಅಂತ ನೋಡುವುದಕ್ಕೂ ಮುನ್ನ ಒಂದೇ ಒಂದು ಮಾತು ಏನಂದರೆ, ಒಂದು ಫೋಟೋ 1000 ಕತೆ ಹೇಳುತ್ತೆ. ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಯಾವುದೋ ಒಂದು ಫೋಟೋ ನೋಡ್ತಾ ಇದ್ದಂತೆಯೇ ಹಿಂದಿನ ಸಿಹಿ ಕಹಿ ಘಟನೆಗಳು, ನೆನಪುಗಳು ಹಾಗೆ ಕಣ್ಮುಂದೆ ಹಾದು ಹೋಗೋದು ಸಹಜ. ಅದೊಂದು ಫೋಟೋ ಮಂದಹಾಸ ಬೀರಿಸುತ್ತೆ, ಕಣ್ಣಂಚಲ್ಲಿ ನೀರು ತರಿಸುತ್ತೆ, ಖುಷಿಯ ಅಲೆಯಲ್ಲಿ ತೇಲಿಸುತ್ತೆ, ಒಂದೊಮ್ಮೆ ಎದೆ ಭಾರವಾಗಿಸುತ್ತೆ. ಅಂಥದ್ದೊಂದು ನೆನಪಿಗೆ ಸ್ಯಾಂಡಲ್ವುಡ್ ಕೂಡ ಸಾಕ್ಷಿಯಾಗಿದೆ ಅಂದರೆ ನೀವು ನಂಬಲೇಬೇಕು. ಸ್ಯಾಂಡಲ್ವುಡ್ನಲ್ಲಿ ಈ ವರ್ಷ ಅನೇಕ ಘಟನೆಗಳು ನಡೆದು ಹೋದವು. ಸಿಹಿ ಕಹಿ ಘಟನೆಗಳ ನಡುವೆ ಈ ವರ್ಷ ಉರುಳ್ತಾ ಇದೆ. ಹಾಗೆ ನೋಡಿದರೆ ಈ ವರ್ಷ ಕನ್ನಡ ಚಿತ್ರರಂಗದ ಮಟ್ಟಿಗೆ ಸಿಹಿಗಿಂತ ಕಹಿಯೇ ಹೆಚ್ಚು. ಸಕ್ಸಸ್ ರೇಷಿಯೋ ಇಲ್ಲಿ ಹೆಚ್ಚಾಗಿಲ್ಲ. ಆದರೂ ಕೂಡ ಕೊನೆಯ ಓವರ್ನಲ್ಲಿ ಬರೀ ಸಿಕ್ಸರ್ ಬಾರಿಸಿದಂತೆ ದ್ವಿತೀಯಾರ್ಧದಲ್ಲಿ ಕೊಂಚ ರಿಲೀಫ್ ತಂದಿರುವುದಂತೂ ನಿಜ. ಬೆರಳೆಣಿಕೆಯ ಚಿತ್ರಗಳು ಖುಷಿ ಕೊಟ್ಟಿರೋದು ಕೂಡ ಸತ್ಯ. ಈ ಸ್ಯಾಂಡಲ್ವುಡ್ ಮಟ್ಟಿಗೆ ಈ 12 ತಿಂಗಳಲ್ಲಿ ಏನೆಲ್ಲ ಘಟನೆಗಳು ನಡೆದವು, ಪ್ರತಿ ತಿಂಗಳಲ್ಲಿ ಹೈಲೈಟ್ ಎನಿಸಿದಂಥ ವಿಷಯ ಏನು, ಬರೀ ಒಂದು ಫೋಟೋ ಮೂಲಕ 12 ತಿಂಗಳ ಹೈಲೈಟ್ ವಿಚಾರಗಳ ಬಗ್ಗೆ ನೋಡೋದಾದರೆ, ಮೊದಲನೇದು ಜೆಟ್ಲ್ಯಾಗ್ ಪಬ್ ಪ್ರಕರಣ. ಕಳೆದ ವರ್ಷದ ಕೊನೆಗೆ ತೆರೆಗೆ ಬಂದಿದ್ದು ಕಾಟೇರ ಸಿನಿಮಾ. ಇದು ಬಾಕ್ಸ್ ಆಫೀಸ್ನಲ್ಲಿ ಚಿಂದಿ ಉಡಾಯಿಸಿತು. ಸೂಪರ್ ಹಿಟ್ ಎನಿಸಿದಂಥ ಈ ಚಿತ್ರ ದೊಡ್ಡ ಯಶಸ್ಸನ್ನೇ ಪಡೆದಿತ್ತು. ಆರಂಭದಲ್ಲಿ ವರಾಯಿನ್ ಏನ್ ಮಾಲ್ ಇತ್ತೋ ಆ ಮಾಲ್ನಲ್ಲಿ ಈ ಚಿತ್ರದ ಸೆಲೆಬ್ರಿಟಿ ಶೋ ಕೂಡ ನಡೆದಿತ್ತು. ಆ ಶೋ ನಂತರ ಪಕ್ಕದಲ್ಲೇ ಇದ್ದಂಥ ಜೆಟ್ಲ್ಯಾಗ್ ಪಬ್ನಲ್ಲಿ ಒಂದು ಪಾರ್ಟಿ ಏರ್ಪಡಿಸಲಾಗಿತ್ತು. ಆ ಪಾರ್ಟಿ ನಿಯಮ ಮೀರಿ ಬೆಳಗಿನ ಜಾವದವರೆಗೂ ಕೂಡ ನಡೆದಿತ್ತು. ಈ ಆರೋಪ ಎಲ್ಲ ಕಡೆ ಕೇಳಿಬಂತು. ಅಂದು ಆ ಪಾರ್ಟಿಯಲ್ಲಿ ನಟ ದರ್ಶನ್, ಧನಂಜಯ್, ನಿರ್ಮಾಪಕ ರಾಕ್ಲೈನ್ ವೆಂಕಟೇಶ್ ಸೇರಿ ಕೆಲವರಿಗೆ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸನ್ನು ನೀಡಿ ವಿಚಾರಣೆಗೆ ಕರೆದಿದ್ರು. ಅದು ಸಾಕಷ್ಟು ವಿವಾದದ ಜೊತೆಗೆ ಚರ್ಚೆಗೂ ಕೂಡ ಕಾರಣ ಆಗಿತ್ತು. ಅಷ್ಟೇ ಅಲ್ಲ, ಅದೇ ತಿಂಗಳಲ್ಲಿ ತಗಡು ಎಂದಿದ್ದ ದರ್ಶನ್, ಏನಿದು ವಿಚಾರ ಅಂದರೆ, ಕಾಟೇರ ಚಿತ್ರದ ಸಕ್ಸಸ್ ಸಮಾರಂಭದಲ್ಲಿ ನಿರ್ಮಾಪಕ ಏನು ಉಮಾಪತಿ ಇದ್ರು, ಶ್ರೀನಿವಾಸ್ ಗೌಡ ಅವರ ಬಗ್ಗೆ ನಟ ದರ್ಶನ್ ಆಡಿದಂಥ ಮಾತುಗಳು ವೈರಲ್ ಆಗಿದ್ವು. ಉಮಾಪತಿ ಅವರನ್ನ ಉದ್ದೇಶಿಸಿ ದರ್ಶನ್ ತಗಡು ಅಂತ ಹೇಳಿದರು. ಅಷ್ಟೇ ಅಲ್ಲ, ಗುಮ್ಮಿಸ್ಕೋತಿಯ ಅಂತ ಕೀಳು ಪದವನ್ನು ಬಳಸಿ ಮಾತಾಡಿದರು. ಅದು ಭಾರೀ ಚರ್ಚೆಗೆ ಒಳಪಟ್ಟಿತ್ತು. ಬಳಿಕ ಇದಕ್ಕೆ ಉಮಾಪತಿ ಕೂಡ ತಿರುಗೇಟನ್ನು ನೀಡಿದರು. ಫೆಬ್ರವರಿಯಲ್ಲೇ ಇದೇ ವಿಚಾರ ಹೈಲೈಟ್ ಆಗಿತ್ತು. ಆಮೇಲೆ ಏನೆಲ್ಲ ನಡೆದು ಹೋಯಿತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಇನ್ನು ಯುವ ಎಂಟ್ರಿ ಆಗಿದ್ದು, ಕನ್ನಡ ಚಿತ್ರರಂಗಕ್ಕೆ ಈ ವರ್ಷ ದೊಡ್ಡ ಮನೆಯ ಮತ್ತೊಂದು ಕುಡಿ ಎಂಟ್ರಿ ಕೊಡ್ತು. ರಾಘಣ್ಣ ಅವರ ಕಿರಿಯ ಮಗ ಯುವ ರಾಜ್ಕುಮಾರ್ ಕನ್ನಡ ಇಂಡಸ್ಟ್ರಿಗೆ ಪರಿಚಿತ ಆದರು. ಸಂತೋಷ್ ರಾಮ್ ಆನಂದ್ ನಿರ್ಮಾಣದ ಯುವ ಸಿನಿಮಾ ಮೂಲಕ ಅಣ್ಣ ಅವರ ಮೊಮ್ಮಗ ನಟಿಸಿ ಸೈ ಎನಿಸ್ಕೊಂಡ್ರು. ಮೊದಲ ಪ್ರಯತ್ನದಲ್ಲೇ ಅವರು ಡ್ಯಾನ್ಸ್ ಮತ್ತು ಫೈಟ್ನಲ್ಲಿ ಸಾಕಷ್ಟು ಗಮನ ಸೆಳೆದರು. ಕನ್ನಡ ಚಿತ್ರರಂಗಕ್ಕೆ ಭರವಸೆಯ ನಾಯಕ ನಟ ಬಂದರು ಅಂತ ಕೂಡ ಅನಿಸ್ಕೊಂಡ್ರು. ಆದರೆ ಆ ಸಿನಿಮಾ ಹೇಳುವಂತಹ ದೊಡ್ಡ ಹಿಟ್ ಕೊಡಲಿಲ್ಲ. ಹೊಂಬಾಳೆ ಫಿಲಮ್ಸ್ ಈ ಚಿತ್ರವನ್ನು ನಿರ್ಮಾಣ ಮಾಡಿತು. ಇನ್ನು ಚುನಾವಣೆ ಪ್ರಚಾರದಲ್ಲೂ ಕೂಡ ಒಂದಿಷ್ಟು ಸ್ಟಾರ್ ನಟರು ಭಾಗವಹಿಸಿದರು. ಹಾಗೆ ನೋಡಿದ್ರೆ ಈ ವರ್ಷದ ಆರಂಭ ಕನ್ನಡ ಚಿತ್ರರಂಗಕ್ಕೆ ಅಷ್ಟಾಗಿ ಒಲಿದು ಬರಲಿಲ್ಲ. ಮುಖ್ಯವಾಗಿ ಲೋಕಸಭೆ ಚುನಾವಣೆ ಬಂತು, IPL ಕೂಡ ಒಟ್ಟೊಟ್ಟಿಗೆ ಬಂತು. ಹಾಗಾಗಿ ಸಿನಿಮಾಗಳು ಒಂದಿಷ್ಟು ಹಿನ್ನಡೆಯನ್ನು ಅನುಭವಿಸಿದ್ವು. ನಟ ದರ್ಶನ್ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಪರ ಅಬ್ಬರವಾದಂಥ ಪ್ರಚಾರವನ್ನು ನಡೆಸಿದರು. ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಶಿವಮೊಗ್ಗ ಕ್ಷೇತ್ರದಿಂದ ಅಖಾಡಕ್ಕೆ ಇಳಿದಿದ್ದರು. ಯಾರು ಅಂದರೆ ಶಿವರಾಜ್ಕುಮಾರ್ ಅವರ ಪತ್ನಿ ಗೀತಾ ಅವರ ಪರ ಶಿವರಾಜ್ಕುಮಾರ್ ಪ್ರಚಾರವನ್ನು ನಡೆಸಿದರು. ಇನ್ನು ಕಾವೇರಿ ಚಿತ್ರಮಂದಿರ ನೆಲಸಮ ಆಗಿದ್ದು, ಕನ್ನಡ ಚಿತ್ರರಂಗಕ್ಕೆ ಆಧಾರವಂತಿದ್ದ ಅನೇಕ ಕನ್ನಡ ಸಿನಿಮಾಗಳು, ಕನ್ನಡ ಚಿತ್ರಮಂದಿರಗಳು ನೆಲಸಮ ಆಗಿವೆ. ಈ ವರ್ಷ ಕೂಡ ಕಾವೇರಿ ಸಿನಿಮಾ ಥಿಯೇಟರ್ ಏನಿತ್ತು ಅದು ನೆಲಸಮ ಆಯಿತು. ನಿಜಕ್ಕೂ ಅದೆಷ್ಟೋ ದಶಕಗಳ ಕಾಲ ಸಾವಿರಾರು ಸ್ಟಾರ್ ಸಿನಿಮಾಗಳನ್ನು ಪ್ರದರ್ಶಿಸುವ ಮೂಲಕ ಅದೆಷ್ಟೋ ಅಭಿಮಾನಿಗಳನ್ನು ಕೂಡ ರಂಜಿಸಿ ಖುಷಿಪಡಿಸಿದ್ದ ಕಾವೇರಿ ಥಿಯೇಟರ್ ಇನ್ನಿಲ್ಲವಾಯಿತು. ಮೊದಲೇ ಸ್ಟಾರ್ ನಟರು ಪ್ಯಾನ್ ಇಂಡಿಯಾ ಅಂತ ಅಂದ್ಕೊಂಡು 2-3 ವರ್ಷಕ್ಕೆ ಒಂದೊಂದು ಸಿನಿಮಾ ಮಾಡ್ತಾಯಿದ್ದಾರೆ. ಈ ಕಾರಣದಿಂದ ಚಿತ್ರಮಂದಿರಗಳು ಕೂಡ ಹೊಸಬರ ಮೇಲೆ ನಂಬಿಕೆ ಇಡದೆ ಸ್ಟಾರ್ಗಳನ್ನೇ ನಂಬ್ಕೊಂಡಿದ್ದು. ಆದರೆ ಸ್ಟಾರ್ ಸಿನಿಮಾ ಬಂದಿದ್ದರಿಂದ ಅಥವಾ ಸ್ಟಾರ್ ಸಿನಿಮಾ ಬರುತ್ತವೆ ಅಂತ ಕಾದು ಕೂತಿದ್ದರಿಂದ ಒಂದಷ್ಟು ಚಿತ್ರಮಂದಿರಗಳಿಗೆ ಹೊಡೆತ ಬಿತ್ತು. ಯಾವಾಗ ಸ್ಟಾರ್ ಸಿನಿಮಾಗಳು ಬರಲ್ಲ ಆಗ ಪ್ರೇಕ್ಷಕರು ಕೂಡ ಚಿತ್ರಮಂದಿರದ ಮುಖ ಮಾಡ್ತಾ ಇರಲಿಲ್ಲ. ಖಾಲಿ ಹೊಡಿತಾ ಇದ್ದಂಥ ಚಿತ್ರಮಂದಿರಗಳನ್ನು ಮುಚ್ಚುವ ಯೋಚನೆ
ಮಾಡಲಾಯಿತು. ಸೊ ಆ ಕಾರಣಕ್ಕೆ ಅದೆಷ್ಟೋ ಚಿತ್ರಮಂದಿರಗಳು ಈಗ ಕನ್ನಡ ರಾಜ್ಯದಲ್ಲಿ ಮುಚ್ಚಿವೆ. ಈ ವರ್ಷ ಕೂಡ ಕಾವೇರಿ ಥಿಯೇಟರ್ ಮುಚ್ಚಿದ್ದು ಭಾಳ ವಿಪರ್ಯಾಸ ಮತ್ತು ಬೇಸರ. ಮತ್ತು ಮುಖ್ಯವಾದ ಅಂಶ ಅಂದರೆ ಈ ವರ್ಷದಲ್ಲಿ ದರ್ಶನ್ ಅವರು ಅರೆಸ್ಟ್ ಆಗಿದ್ದು. ಈ ವರ್ಷ ಸ್ಯಾಂಡಲ್ವುಡ್ ಅಷ್ಟೇ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದಲ್ಲೇ ಭಾರೀ ಸದ್ದು ಮಾಡಿದ್ದು ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ. ಪವಿತ್ರ ಗೌಡಗೆ ಕೆಟ್ಟದಾಗಿ ಒಂದು ಸಂದೇಶ ಕಳಿಸ್ತಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆತನನ್ನು ಅಪಹರಿಸಿ ಚಿತ್ರಹಿಂಸೆ ಕೊಟ್ಟು ಕೊಲೆ ಮಾಡಲಾಗಿತ್ತು. ಈ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಕೂಡ ಸೇರಿದ್ರು. ಅವರೂ ಸೇರಿದಂತೆ 17 ಆರೋಪಿಗಳನ್ನು ಜೂನ್ 11ನೇ ತಾರೀಕಿಗೆ ಪೊಲೀಸರು ವಶಕ್ಕೆ ಪಡ್ಕೊಂಡ್ರು, ವಿಚಾರಣೆ ನಡೆಸಿದರು. ಆ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಕೂಡ ಒಪ್ಪಿಸಲಾಯಿತು. ಒಟ್ಟು 7 ತಿಂಗಳವರೆಗೆ ಅವರಿಗೆ ಹೆಚ್ಚು ಕಮ್ಮಿ ಜೈಲು ಶಿಕ್ಷೆ ಆಯಿತು. ಇನ್ನು ಯುವ ರಾಜ್ಕುಮಾರ್ ಡಿವೋರ್ಸ್ ಪ್ರಕರಣ. ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಡಿವೋರ್ಸ್ ಪ್ರಕರಣಗಳ ಸದ್ದು ಜೋರಾಗಿ ಇತ್ತು. ಜೂನ್ ತಿಂಗಳಲ್ಲೇ ಪತ್ನಿ ಶ್ರೀದೇವಿಯಿಂದ ವಿಚ್ಛೇದನವನ್ನು ಕೋರಿ ನಟ ಯುವ ರಾಜ್ಕುಮಾರ್ ಅವರು ಕೋರ್ಟ್ ಮೆಟ್ಲೇರಿದ್ರು. ಆ ವಿಚಾರ ಎಲ್ಲ ಕಡೆ ಬಹಿರಂಗವಾಯಿತು. ಜುಲೈ 4ರಂದು ಅರ್ಜಿ ವಿಚಾರಣೆ ನಡೆದಿತ್ತು. ಹಾಗೆ ಚಂದನ್ ಮತ್ತು ನಿವೇದಿತಾ ಡಿವೋರ್ಸ್ ಬೆನ್ನಲ್ಲೇ ದೊಡ್ಡ ಮನೆಯ ಡಿವೋರ್ಸ್ ವಿಚಾರ ಕೂಡ ಭಾರೀ ಚರ್ಚೆಯನ್ನು ಹುಟ್ಟುಹಾಕಿತ್ತು. ಸಿನಿಮಾ ತಾರೆಯರ ದಾಂಪತ್ಯ ಜೀವನದಲ್ಲಿ ಆಗಾಗ ಇಂತಹ ಕಲಹಗಳು ಕಾಮನ್. ಇದು ಡಿವೋರ್ಸ್ ಅಂತಕ್ಕೂ ಹೋಗಿದ್ದುಂಟು. ಆದರೆ ದೊಡ್ಡ ಮನೆಯಲ್ಲೇ ಇಂಥದ್ದೊಂದು ಪ್ರಕರಣ ಬಯಲಾಗಿದ್ದು ಒಂದಷ್ಟು ಚರ್ಚೆಯನ್ನು ಹುಟ್ಟುಹಾಕಿತ್ತು. ಇನ್ನು ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯ ಆಗಿದ್ದು ಕೂಡ ಸಾಕಷ್ಟು ಸುದ್ದಿಯಾಯಿತು. ಈ ವರ್ಷ ಆಗಸ್ಟ್ ತಿಂಗಳಲ್ಲಿ 2 ಕನ್ನಡ ಸಿನಿಮಾಗಳು ತೆರೆ ಕಂಡು ಸೂಪರ್ ಹಿಟ್ ಆಗಿದ್ದು. ಆದರೆ ಆ ತಿಂಗಳು ಅತಿ ಹೆಚ್ಚು ಸದ್ದು ಮಾಡಿದ್ದಂದರೆ ದರ್ಶನ್ ಅವರಿಗೆ ಜೈಲಿನಲ್ಲಿ ರಾಜಾತಿಥ್ಯ ಆಗಿದ್ದಂಥ ಒಂದು ಫೋಟೋ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಏನು ವಿಚಾರಣಾ ದಿನ ಕೈದಿಯಾಗಿದ್ದಂಥ ದರ್ಶನ್ ಪರಪ್ಪನ ಆಗ್ರಹದಲ್ಲಿ ಇದ್ದರು. ಅಲ್ಲಿ ರಾಜಾತಿಥ್ಯ ಸಿಗ್ತಾಯಿದೆ ಅನ್ನೋ ಒಂದು ಮಾತು ಕೇಳಿಬಂತು. ಫೋಟೋ ಕೂಡ ವೈರಲ್ ಆಗಿತ್ತು. ಸೊ ಆಗ ಅವ್ರನ್ನ ಬಳ್ಳಾರಿ ಜೈಲಿಗೆ ಕೂಡ ಶಿಫ್ಟ್ ಮಾಡಲಾಯಿತು. ಬಳ್ಳಾರಿ ಜೈಲಲ್ಲಿ ದರ್ಶನ್ ಪಟ್ಟ ಪಾಡು ಅವರಿಗಷ್ಟೇ ಗೊತ್ತು. ಇನ್ನು ಬಿಗ್ ಬಾಸ್ ಸೀಸನ್ನು 11 ಶುರುವಾಗಿದ್ದು. ಕಿರುತೆರೆಯಲ್ಲಿ ಅತಿ ದೊಡ್ಡ ರಿಯಾಲಿಟಿ ಶೋ ಅಂದರೆ ಬಿಗ್ ಬಾಸು. ಸೆಪ್ಟೆಂಬರ್ ಕೊನೆಗೆ ಬಿಗ್ ಬಾಸ್ ಸೀಸನ್ 11 ಏನಿತ್ತು ಅದು ಗ್ರ್ಯಾಂಡ್ ಓಪನಿಂಗ್ ಪಡೆದಿತ್ತು. ವಿವಿಧ ಕ್ಷೇತ್ರದ 17 ಮಂದಿ ಸ್ಪರ್ಧಿಗಳು ದೊಡ್ಡ ಮನೆ ಒಳಗೆ ಹೋದರು. ಸೊ ವಿವಾದಗಳಿಂದಲೇ ಸುದ್ದಿಯಾಗಿದ್ದಂಥ ಚೈತ್ರಾ ಕುಂದಾಪುರ ಹಾಗೂ ಜಗದೀಶ್ ಬಿಗ್ ಬಾಸ್ ಮನೆಯನ್ನು ಪ್ರವೇಶಿಸಿದರು. ಉಳಿದಂತೆ ಇದ್ದ ಸ್ಪರ್ಧಿಗಳ ನಡುವೆ ಜೋರು ಕಾದಾಟ ಕೂಡ ಶುರುವಾಯಿತು. ಬಿಗ್ ಬಾಸ್ ಮನೆಯಲ್ಲಿ ಇದೇ ಮೊದಲ ಸಲ ಹಲ್ಲೆ ನಡೆದು 2 ಸ್ಪರ್ಧಿಗಳು ಹೊರಬಂದಿದ್ದರು. ಅಷ್ಟೇ ಅಲ್ಲ, ಇದೇ ನನ್ನ ಕೊನೆಯ ಶೋ ಅಂತ ಸುದೀಪ್ ಕೂಡ ಅನೌನ್ಸ್ ಮಾಡಿದರು. ಇನ್ನು ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಕ್ಕಂಥ ಒಂದು ಸುದ್ದಿ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿದಂಥ ನಟ ದರ್ಶನ್ಗೆ ಅಕ್ಟೋಬರ್ 30ರಂದು ಮಧ್ಯಂತರ ಜಾಮೀನು ಸಿಕ್ಕಿತ್ತು. ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ದಂಥ ನಟ ಸರ್ಜರಿ ಮಾಡಿಸ್ಬೇಕು ಅಂತ ಹೇಳಿ 6 ವಾರಗಳ ಕಾಲ ಮೆಡಿಕಲ್ ಬೇಲ್ನ ಪಡ್ಕೊಂಡ್ರು. ಬಳ್ಳಾರಿ ಜೈಲಿಂದ ಬಿಡುಗಡೆಯಾಗಿ ಹೊರಬಂದಂಥ ದರ್ಶನ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡ್ರು. ಇನ್ನು ರಣಗಲ್ ಮತ್ತು ಬಗೀರ ಸಿನಿಮಾ ಬಂದು ಸಕ್ಸಸ್ ಕಂಡದ್ದು. ನವೆಂಬರ್ನಲ್ಲಿ ಕನ್ನಡದ 2 ಚಿತ್ರಗಳು ಸಖತ್ ಸದ್ದು ಮಾಡಿದ್ವು. ಶ್ರೀಮುರಳಿ ನಟನೆಯ ಬಗೀರ ಬಾಕ್ಸ್ ಆಫೀಸನ್ನೇ ಶೇಕ್ ಮಾಡ್ತು. ಅದರ ಬೆನ್ನಲ್ಲೇ ಶಿವರಾಜ್ಕುಮಾರ್ ಅವರ ಭೈರತಿ ರಣಗಲ್ ಕೂಡ ಸಾಕಷ್ಟು ಸುದ್ದಿಯಾಯಿತು ಮತ್ತು ಗೆಲುವನ್ನು ಪಡ್ಕೋತು. ಮಫ್ತಿ ಪ್ರಿಕ್ವೆಲ್ ಬಾಕ್ಸ್ ಆಫೀಸಲ್ಲಿ ಭರ್ಜರಿ ಸೌಂಡ್ ಮಾಡಿದ್ದು ದೊಡ್ಡ ಸುದ್ದಿ ಆಯಿತು. ಇನ್ನು ಡಿಸೆಂಬರ್ ಧಮಾಕ. ಇದು ವರ್ಷದ ಕೊನೆಯ ತಿಂಗಳು. UI ವರ್ಸಸ್ ಮ್ಯಾಕ್ಸ್ ದೊಡ್ಡ ಚಿತ್ರಗಳು ಚಿತ್ರಮಂದಿರಕ್ಕೆ ಲಗ್ಗೆ ಇಡ್ತಾ ಇದೆ. ಸೊ ಭಾಳಷ್ಟು ಜನ 2 ಸಿನಿಮಾ ಒಂದೇ ಸರಿ ಬರಲ್ಲ ಅಂತೇಳಿ ಆರೋಪ ಕೇಳಿಬರ್ತಾ ಇತ್ತು. ಇದರ ನಡುವೆ UI ಮತ್ತು ಮ್ಯಾಕ್ಸ್ ಚಿತ್ರಗಳು 5 ದಿನಗಳ ಅಂತರದಲ್ಲೇ ಸಿನಿಮಾ ಥಿಯೇಟ್ರಿಗೆ ಬರ್ತಾ ಇದೆ. ಸೊ 2024ರ ಕೊನೆಗೆ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸಲ್ಲಿ ಭಾರೀ ಸದ್ದುಗದ್ದಲ ಆಗುವಂಥ ನಿರೀಕ್ಷೆಯಂತೂ ಇದೆ.